Hello, kids. Welcome back to the Timeless Wisdom Stories for Children. Today, I'll share a fun and meaningful story with you. Let's enjoy the story and learn something valuable. ಒಂದು ಸುಂದರವಾದ ಕಾಡು. ಆ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ಸಂತೋಷದಿಂದಿದ್ದವು. ಆ ಕಾಡಿನಲ್ಲಿ ಒಂದು ಕ್ರೂರ ಸಿಂಹವಿತ್ತು. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ರತಿದಿನ ಬಹಳಷ್ಟು ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು. ಕಾಡಿನ ಎಲ್ಲ ಪ್ರಾಣಿಗಳು ಭಯಭೀತರಾದವು. ಒಂದು ದಿನ ಅವೆಲ್ಲವೂ ಸೇರಿಕೊಂಡು ಸಿಂಹನ ಬಳಿ ಹೋಗಿ, ನಾವು ಪ್ರತಿದಿನ ನಿನ್ನ ಹೊಟ್ಟೆ ತುಂಬಿಸಲು ಒಂದು ಪ್ರಾಣಿ ಕಳಿಸುತ್ತೇವೆ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡು ಎಂದು ಕೇಳಿದವು. ಸಿಂಹ ಒಪ್ಪಿತು. ಹೀಗೆ ಪ್ರತಿದಿನ ಒಂದು ಪ್ರಾಣಿಯು ಸಿಂಹದ ಬಳಿ ಆಹಾರವಾಗಿ ಹೋಗುತ್ತಿದ್ದವು. ಒಂದು ದಿನ ಮೊಲದ ಸರದಿ ಬಂತು. ಇದು ಬಹಳ ಬುದ್ಧಿವಂತ ಮೊಲ. ಮೊಲ ಬೇಕೆಂದಲೇ ಬಹಳ ನಿಧಾನವಾಗಿ ಸಿಂಹದ ಬಳಿ ಮಧ್ಯಾಹ್ನದ ಮೇಲೆ ಹೋಯಿತು. ಸಿಂಹ ಕೋಪದಿಂದ, ನೀನು ಏಕೆ ತಡವಾಗಿ ಬಂದಿದ್ದೀಯಾ, ನಿನಗೆ ಶಿಕ್ಷೆ ಕೊಡುತ್ತೇನೆ ಅಂದಿತು. ಮೊಲ ಶಾಂತವಾಗಿ ಉತ್ತರಿಸಿತು, ಸಿಂಹ, ಕಾಡಿನಲ್ಲಿ ಇನ್ನೊಂದು ನಿನ್ನಂತೆಯೇ ಸಿಂಹ ಇದೆ. ಅದು ನನ್ನನ್ನು ತಡೆ ಹಿಡಿದಿತು. ಅದು ನಿಮ್ಮನ್ನು ನನ್ನ ಕಾಡಿನಿಂದ ಹೊರಹಾಕುವುದಾಗಿ ಹೇಳಿತು. ಸಿಂಹ ಈ ಮಾತನ್ನು ಕೇಳಿ ಜೋರಾಗಿ ಕೂಗಿತು, ನಾನು ಇಲ್ಲಿದ್ದೇನೆ, ಅದು ಯಾರು ನನಗೆ ತೋರಿಸು ಎಂದು. ಮೊಲ ಸಿಂಹವನ್ನು ಒಂದು ದೊಡ್ಡ ಬಾವಿಯ ಬಳಿ ಕರೆದೊಯ್ತು. ಅದು ಅಲ್ಲಿದೆ ಎಂದು ಬಾವಿ ತೋರಿಸಿತು. ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿ ಅದು ತನ್ನ ಶತ್ರು ಎಂದು ಭಾವಿಸಿ ಬಾವಿಯೊಳಗೆ ಹಾರಿತು. ಹೀಗೆ ಮೊಲ ತನ್ನ ಬುದ್ಧಿವಂತಿಕೆಯಿಂದ ಕಾಡನ್ನು ಸಿಂಹನಿಂದ ರಕ್ಷಿಸಿತು. ಕತೆ ಹೇಗಿತ್ತು? ಇಷ್ಟವಾಯ್ತಾ? ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಲು ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ನಾಳೆ ಮತ್ತೆ ಸಿಗೋಣ.